ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಕೆಣಕಿದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಿಗ್ ಸೆಟ್ ಬ್ಯಾಕ್. ಇದು ಟೈಟ್ ಸ್ಲ್ಯಾಪ್. ಈಗ ಕಾನೂನು ಪ್ರಕಾರವೇ, ಕಾನೂನು ಚೌಕಟ್ಟಲ್ಲೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವ ರೀತಿ ಏಟು ಸಿಕ್ಕಿದೆ. ಕಾನೂನೇ ಗೊತ್ತಿಲ್ಲದೆ ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟೆಲ್ಲ ಮಾಡೋಕೆ ಹೋದ್ರಾ, ಅಥವಾ ಗೊತ್ತಿದ್ದು ನಾನು ಹೈಕಮಾಂಡ್ ಗಮನ ಸೆಳಿಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಬೇಕು ಅಂತ ಹೀಗೆಲ್ಲ ಮಾಡೋಕೆ ಹೋದ್ರು. ಖರ್ಗೆ ಅವರು ಕೇಳಿದ್ದು ಬರೀ 8 ಪ್ರಶ್ನೆಗಳು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ವಾಪಸ್ ಪಡ್ಕೊಂಡಿದ್ದೇನೀಗ, ಅವ್ರಿಗೆ ವಾಪಸ್ ಕೊಟ್ಟಿದ್ದೇನು, ಅದು ಗಮನ ಸೆಳಿತಿರೋದು. ಮಾಹಿತಿ ಕೊಡ್ತಾ ಹೋಗ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಈಗ ನೋಡಿ, ಸುಪ್ರೀಂ ಕೋರ್ಟ್ ವಕೀಲರು ಅಖಾಡಕ್ಕಿಳಿದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ. ಘಟಾನುಘಟಿ ವಕೀಲರುಗಳು, ಕಾನೂನು ತಜ್ಞರು ಅಖಾಡಕ್ಕಿಳಿದಿದ್ದಾರೆ ಇದೇ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ. ಪ್ರಿಯಾಂಕ್ ಖರ್ಗೆ ಅವರು ಏನು ಕೆಲಸ ಮಾಡಿದ್ದಾರೆ ಹಾಗಾದರೆ? ಕಾನೂನು ಬಲವನ್ನೇ ಇಟ್ಟುಕೊಳ್ಳದೆ, ತನ್ನ ಸೈಡ್ಗೆ ತನ್ನ ಪರವಾಗಿ ಕಾನೂನನ್ನೇ ಇಟ್ಟುಕೊಳ್ಳದೆ ಆ ಚೌಕಟ್ಟನ್ನು ಮೀರಿ ಮಾಡೋದಕ್ಕೆ ಹೋದಂತಹ ಶಕ್ತಿ ಪ್ರದರ್ಶನ ಈಗ ಅವ್ರಿಗೆ ಭಾರಿ ಮುಖಭಂಗವನ್ನು ತಂದಿಟ್ಟಿದೆ. ನೋಡಿ, ಅತ್ಯಂತ ಪ್ರತಿಷ್ಠಿತ ವಕೀಲರಾಗಿರುವ, ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಹಿರಿಯ ತಜ್ಞರು ಜೇಠ್ಮಲಾನಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ಕಂಪ್ಲೀಟ್ ಅವರ ಲೆಟರು. ಅವ್ರು ಏನು, ಈಗ ನಾನೇ RSS ಕಚೇರಿಗೆ ಬರಲಾ ಅಥವಾ ನೀವೇ ಇಲ್ಲಿ ಬರ್ತೀರಾ? ನೀವು ಉತ್ತರ ಕೊಡಲೇಬೇಕು, ಜಾರ್ಕೊಳ್ಳೋಕ್ಕಾಗಲ್ಲ. ನಾನು ಮಂತ್ರಿ ಕೇಳ್ತಿದ್ದೀನಿ, ಸರ್ಕಾರ ಕೇಳ್ತಿರೋದು, ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಕೇಳ್ತಿರೋದಲ್ಲ ಅನ್ನೋ ಮೂಲಕ ಹಕ್ಕು ಚಲಾಯಿಸ್ತಾ ಇದ್ದಾರೆ, ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರಲ್ಲ. ನೀವು ಕೊಡಲೇಬೇಕು, ಇಲ್ಲ ಕ್ರಮ ತಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೆದರಿಸ್ತಿದ್ದಾರೆ RSS ಅನ್ನಲ್ವಾ. ಅದಕ್ಕೆ ನೋಡಿ ಯಾವ ರೀತಿ ತಿರುಗೇಟು ಅಂತ. ಕಾನೂನು ಚೌಕಟ್ಟಲ್ಲಿ ಕಾನೂನಿನ ಮಾನ್ಯತೆ ಇಲ್ಲದ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸಂಘ ರಚಿಸುವ ಅಧಿಕಾರವನ್ನು ಸರ್ಕಾರ ಕೊಟ್ಟಿಲ್ಲ, ಅದನ್ನು ಪ್ರಶ್ನೆ ಮಾಡೋಕೆ ಅಥವಾ ಸವಾಲು ಹಾಕೋಕೆ ಸರ್ಕಾರ ಕೊಟ್ಟ ಅಧಿಕಾರವೇ ಅಲ್ಲ, ಅದು ಸಂವಿಧಾನ ಕೊಟ್ಟ ಅಧಿಕಾರ. ಸಂವಿಧಾನದ 19(1)(c) ವಿಧಿಯ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಂಘ, ಒಕ್ಕೂಟ, ಸಹಕಾರಿ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕು ಖಾತರಿಪಡಿಸಲ್ಪಡುತ್ತೆ ಆ ಒಂದು ವಿಧಿಯ ಪ್ರಕಾರ. 19(4)ನೇ ವಿಧಿಯ ಪ್ರಕಾರ ಈ ಸ್ವಾತಂತ್ರ್ಯಗಳಿಗೆ ನಿರ್ದಿಷ್ಟ ಸಾಂವಿಧಾನಿಕ ಹಾಗೂ ಕಾನೂನು ಆಧಾರದ ಮೇಲೆ ಮಾತ್ರ ನ್ಯಾಯಯುತ ನಿರ್ಬಂಧಗಳನ್ನು ಹೇರೋದಕ್ಕೆ ಅವಕಾಶ ಕೊಡುತ್ತೆ. ಪ್ರತಿಯೊಂದು ಸ್ವಯಂ ಸೇವಾ ಸಂಘಟನೆಗಳು ಅಸ್ತಿತ್ವಕ್ಕೆ ಬರುವ ಅಥವಾ ಕಾರ್ಯಾಚರಣೆ ಶುರು ಮಾಡುವ ಮೊದಲು ನೋಂದಣಿ ಆಗೋದು ಕಡ್ಡಾಯ ಅಂತ ಸಂವಿಧಾನ ಹೇಳೇ ಇಲ್ಲ. ಸೊ ಸಂವಿಧಾನವೇ ಕೊಟ್ಟ ಅವಕಾಶವನ್ನು ಪ್ರಿಯಾಂಕ್ ಖರ್ಗೆ ಅವ್ರು ಹೆಂಗೆ ಪ್ರಶ್ನೆ ಮಾಡ್ತಾರೆ? ಸಂವಿಧಾನವೇ ಹಾಕದಂಥ ನಿಯಮವನ್ನು ಪ್ರಿಯಾಂಕ್ ಖರ್ಗೆ ಅವ್ರು ಹೆಂಗೆ ಸೃಷ್ಟಿ ಮಾಡ್ತಾರೆ? ತಿರುಗಿಸ್ಕೊಟ್ಟಿರೋದು ಕಾನೂನು ಚೌಕಟ್ಟಲ್ಲಿ. ತಾಕತ್ತಿದ್ರೆ ಉತ್ತರ ಕೊಡಿ ಪ್ರಿಯಾಂಕ್ ಖರ್ಗೆ ಅವರೇ ಅಂತ. ಈಗ ಇದು ನೀವು ಮಾಡ್ತಾ ಇರೋದು ಸುಮ್ಮನೆ ಸಮಯ ಕಾಲಹರಣ, ವ್ಯರ್ಥ ಅಷ್ಟೇ. ಬಿಟ್ಟರೆ ಇದರಿಂದ ಯಾರಿಗೂ ಪ್ರಯೋಜನವೂ ಇಲ್ಲ. ಅವ್ರಿಗೆ ಬಿಟ್ಟರೆ ಮತ್ತು ಸಮಾಜಕ್ಕೂ ಪ್ರಯೋಜನ ಆಗ್ತಿಲ್ಲ ಇದರಿಂದ. ಪ್ರಿಯಾಂಕ್ ಖರ್ಗೆ ಅವ್ರು ಹಿಂಗೆ ಮಾಡ್ತಿರೋದ್ರಿಂದ ಯಾರಿಗೂ ಪ್ರಯೋಜನ ಆಗ್ತಿಲ್ಲ. ಮತ್ತು ಇದಕ್ಕೆ ಏನೂ ಫಲಿತಾಂಶವೂ ಸಿಗಲ್ಲ, ಯಾಕಂದರೆ ಮಾನ್ಯತೆಯೇ ಇಲ್ಲದಂಥದ್ದು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅವರು. RSS ಒಂದು ಸಮಾನ ಸೈದ್ಧಾಂತಿಕ, ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ಆಲೋಚನೆಯ ನಾಗರಿಕ ಸ್ವಯಂ ಸೇವಾ ಸಂಘಟನೆ. ಈ ಸಂಘಟನೆಗೆ ಯಾವುದೇ ಸಚಿವನ ಅಸ್ತಿತ್ವ ಪ್ರಮಾಣ ಪತ್ರವಾಗಲಿ, ಕುಟುಂಬ ರಾಜಕಾರಣದ ನಾಯಕನ ರಾಜಕೀಯ ಅನುಮತಿ ಪತ್ರವಾಗಲಿ ಬೇಕೇ ಇಲ್ಲ. ಸಂವಿಧಾನ ಅದನ್ನು ಕೇಳೋದೇ ಇಲ್ಲ. ಕಾಂಗ್ರೆಸ್ ನಾಯಕನೊಬ್ಬ ವಿವಾದ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾನೆ ಬಿಟ್ಟರೆ ಈ ಸಂಘಟನೆಯ ನೋಂದಣಿ ಆಗಿರುವುದು ಯಾವುದೂ ಕೂಡ ಇಲ್ಲ. ಅಗತ್ಯ ಇಲ್ಲದೆ ಇರೋದು, ಅವಶ್ಯಕತೆ ಇಲ್ಲದಿರೋದು. RSS ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು ಅಥವಾ ಅದರ ಅಸ್ತಿತ್ವ ಸಾಬೀತುಪಡಿಸಬೇಕು ಅನ್ನುವ ಪ್ರಿಯಾಂಕ್ ಖರ್ಗೆ ಅವರ ಬೇಡಿಕೆ ಸಾಂವಿಧಾನಿಕ ಪಠ್ಯದಲ್ಲಾಗಲಿ, ಕಾನೂನು ಬಾಧ್ಯತೆಯಲ್ಲಾಗಲಿ, ಒಪ್ಪಿತ ತತ್ವಗಳ ಮಾನ್ಯತೆಯನ್ನೇ ಹೊಂದಿಲ್ಲ. ಸೊ ಬಿಗ್ ಸೆಟ್ ಬ್ಯಾಕ್ ಇದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಬೇಕಿತ್ತಾ ಇದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ಅನವಶ್ಯಕ ಸುದ್ದಿ ಆಗೋಕೆ ಹೊರಟರು. ಆಗೊಂದ್ಸಲ ಸುದ್ದಿ ಆದರೂ RSS ಮೋಹನ್ ಭಾಗವತ್ ಅವರೇ ಉತ್ತರ ಕೊಟ್ರಲ್ಲ, ಇನ್ನೂ ರುಚಿ ಹತ್ತು ಬಿಡ್ತವ್ರಿಗೆ. ನಾನು ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡಬಹುದು ಅಂತ ಅದಕ್ಕೆ ಎತ್ಕೊಂಡ್ರ ಅನ್ನುವ ಟೀಕೆ ಟಿಪ್ಪಣಿ ಗುರಿಯಾಗಿದ್ದಾರೆ. ಬಿಟ್ಟರೆ ಇದರಿಂದ ಯಾವುದೇ ಬಗೆಯ ಪ್ರಯೋಜನ ಯಾರಿಗೂ ಆಗಲ್ಲ, ಅಥವಾ RSSಗೆ ಇದರಿಂದ ತೊಂದರೆ ಆಗೋಕ್ಕೂ ಸಾಧ್ಯವೇ ಇಲ್ಲ.
ಕಾನೂನು ಮಾನ್ಯತೆ ಇಲ್ಲದ ತರ್ಕಕ್ಕೆ ನಿಲುಕದ ಒಂದು ಬೇಡಿಕೆಯನ್ನು ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸಚಿವ, ಆದರೆ ಆ ಹುದ್ದೆ ಅವರಿಗೆ ಕೇವಲ ಕಾನೂನು ಮಾನ್ಯ ಮಾಡಿದ ಕಾರ್ಯಕಾರಿ ಅಧಿಕಾರಿಗಳನ್ನು ಕೊಡುತ್ತೆ ಬಿಟ್ರೆ ಯಾವುದೇ ನಾಗರಿಕ ಅಥವಾ ಸಂಘಟನೆಯನ್ನು ಕರೆಸಿ ತನ್ನ ವೈಯಕ್ತಿಕ ಇಚ್ಛೆಗನುಸಾರವಾಗಿ ಅವ್ರ ಮೇಲೆ ಹೇರೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಆ ಹಕ್ಕೇ ಇಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನೋದನ್ನು ನೆನಪಿಸ್ತಾ ಇದ್ದಾರೆ ಜೇಠ್ಮಲಾನಿ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು. ಹಾಗೆ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿ ಆತ ಎಷ್ಟೇ ಉನ್ನತ ಸ್ಥಾನಮಾನವನ್ನು ಹೊಂದಿದ್ರು ಸರಿ, ಕೇವಲ ತಾನು ಸಾರ್ವಜನಿಕ ಹುದ್ದೆಯಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಯಾವುದೇ ಆದೇಶಗಳನ್ನು ಕೊಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅದನ್ನು ಪಾಲನೆ ಮಾಡಬೇಕು ಅಂತ ಬಯಸುವುದಾಗಲಿ ಹೇರುವುದಾಗಲಿ ಮಾಡುವಂತೆ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಕರ್ನಾಟಕ ಸರ್ಕಾರದಲ್ಲಿ ಸಚಿವರು ಅಂದ ಮಾತ್ರಕ್ಕೆ ಅವ್ರಿಗೆ ಅಧಿಕಾರವೇ ಇಲ್ಲವಲ್ಲ ಅನ್ನೋದನ್ನು ಜೇಠ್ಮಲಾನಿ ಅವರು ತುಂಬ ತೀಕ್ಷ್ಣವಾಗಿ ನೆನಪಿಸ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಕಾನೂನುಬದ್ಧವಲ್ಲದ ಇಂತಹ ಯಾವುದೇ ಬೇಡಿಕೆಗಳಿಗೆ ಕಾನೂನು ದೃಷ್ಟಿಯಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಹಾಗೆ ಇದಕ್ಕೆ ಏನೂ ಕೂಡ ಒಂಚೂರು ಕೂಡ ಬದಲಾವಣೆಯೂ ಆಗಲ್ಲ. ಕೋರ್ಟ್ ತೀರ್ಪುಗಳ ಉದ್ದೇಶಪೂರ್ವಕ ನಿರ್ಲಕ್ಷ್ಯದ ಬಗ್ಗೆಯೂ ಅವರು ನೆನಪಿಸಿದ್ದಾರೆ. RSS ತನ್ನ ದೇಣಿಗೆಯ ಮೂಲ, ಖರ್ಚು, ವೆಚ್ಚ, ಆಸ್ತಿಗಳು ಮತ್ತು ತೆರಿಗೆಯ ಮಾಹಿತಿ ಬಹಿರಂಗಪಡಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರಲ್ಲ. ಗುರು ದಕ್ಷಿಣೆ, ಗುರು ಯಾರು, ಧ್ವಜ, ನಾನು ನಾಳೆ ಧ್ವಜ ಕಟ್ಕೊಂಡು ಬಿಟ್ಟರೆ ದೇಣಿಗೆ ಕೊಡ್ತಾರಾ, ಇದೆಲ್ಲ ಕೇಳ್ತಿದ್ದಾರಲ್ಲ. ಈಗಾಗಲೇ ನ್ಯಾಯಾಲಯಗಳು ಕೊಟ್ಟಿರುವಂಥ ತೀರ್ಪುಗಳನ್ನು ಯಾಕೆ ಅವರು ನಿರ್ಲಕ್ಷಿಸ್ತಿದ್ದಾರೆ? ಉದ್ದೇಶಪೂರ್ವಕವಾಗಿ ಅವರು ನಿರ್ಲಕ್ಷಿಸ್ತಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ತೀರ್ಪು ಬಂದಾಗಿದೆ. ಇದನ್ನೇ BJP ಅವರು, ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದ್ದು. ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಟೈಮ್ ನಾನು ಪ್ರಶ್ನೆ ಮಾಡಿದೆ, RSS ಅನ್ನು ಫಸ್ಟ್ ಟೈಮ್ ನಾನು ಕೆಣಕದೆ, 100 ವರ್ಷಗಳಿಂದ ಯಾರೂ ಮಾಡದಂತಹ ಕೆಲಸ ಮಾಡಿದೆ, ರಿಜಿಸ್ಟ್ರೇಷನ್ ವಿಚಾರ ತೆಗೆದು ಯಾರಿಗೂ ಆಗದ್ದನ್ನು ನಾನು ಮಾಡಿದೆ ಅಂತೆಲ್ಲ ಅಂದ್ಕೊಳ್ತಿದ್ದಾರೆ. ಪಾಪ ಇದು 106 ವರ್ಷಗಳಿಂದನೂ ಹಾಕ್ಕೊಂಡು ಬಂದಿರೋದೆ, ಕೋರ್ಟಲ್ಲೂ ಇತ್ಯರ್ಥ ಆಗಿರೋದು, ಹೊಸದನ್ನೂ ಮಾಡ್ತಿಲ್ಲ, ಪ್ರಯೋಜನಕ್ಕೆ ಬರೋದನ್ನೂ ಮಾಡ್ತಿಲ್ಲ. ಪಾಪ ಏನೋ ಕ್ರಾಂತಿ ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ ಅನ್ಕೊಂಡು ಬಿಟ್ಟಿದ್ದಾರೆ ಅಂತಾನೆ BJP ಅವ್ರು ತಿರುಗಿಸ್ಕೊಟ್ಟಿದ್ದು. ಈಗ ಅದನ್ನೇ ಹೇಳ್ತಿದ್ದಾರೆ ನೋಡಿ. ತೀರ್ಪು ಬಂದಿದೆಯಲ್ಲ ಸರ್, ತೀರ್ಪನ್ನು ಯಾಕೆ ನೀವು ನಿರ್ಲಕ್ಷಿಸ್ತಿದ್ದೀರಾ ಅಂತ. ಗುರುದಕ್ಷಿಣೆ ಮೇಲಿನ ತೆರಿಗೆ ವಿಚಾರಕ್ಕೆ ಬಂದರೆ RSS ತನ್ನ ಸದಸ್ಯರಿಂದ ಸ್ವಯಂ ಪ್ರೇರಿತವಾಗಿ ಪಡೆಯುವ ದೇಣಿಗೆ ಸಾಂವಿಧಾನಿಕ ನ್ಯಾಯಾಲಯದಿಂದ ಈಗಾಗಲೇ ಪರಿಶೀಲನೆಗೆ ಒಳಪಟ್ಟಿಯೂ ಆಗಿದೆ. ಆದಾಯ ತೆರಿಗೆ ಕಮಿಷನರ್ ಮತ್ತು RSS ನಡುವಿನ ಪ್ರಕರಣದಲ್ಲಿ ಪಾಟ್ನಾ ಹೈಕೋರ್ಟ್ ಪರಸ್ಪರ ಸಹಕಾರದ ತತ್ವವನ್ನು ಎತ್ತಿ ಹಿಡಿದಿತ್ತು. ಗುರುದಕ್ಷಿಣೆಯು ತೆರಿಗೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ತೀರ್ಪನ್ನು ಕೊಟ್ಟಾಗಿದೆ. ಸೊ ಸುಪ್ರೀಂ ಕೋರ್ಟ್ ತೀರ್ಪನ್ನೂ ನಿರ್ಲಕ್ಷಿಸಿ, ಹೈಕೋರ್ಟು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ನಿರ್ಲಕ್ಷಿಸಿ ನೀವು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅನ್ನೋದನ್ನು ನೆನಪಿಸ್ತಿದ್ದಾರೆ. RSS ಯಾವತ್ತೂ ಕಾನೂನಿನ ವಿನಾಯಿತಿಯನ್ನು ಕೇಳೇ ಇಲ್ಲ, ಆದರೆ ಕಾನೂನು ಹೇರದ ಬಾಧ್ಯತೆಗಳ ಒತ್ತಾಯಪೂರ್ವಕ ಹೇರಿಕೆಯನ್ನು ವಿರೋಧಿಸಿದೆ ಅಷ್ಟೇ ಅನ್ನೋದನ್ನು ಕೂಡ ನೆನಪಿಸಿದ್ದಾರೆ ಜೇಠ್ಮಲಾನಿ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ. ನೋಡಿ, ಕಾನೂನಿನ ಅಡಿಯಲ್ಲಿ ಬರುವಂತಹ ಅಥವಾ ಸರ್ಕಾರದ ಕೆಲವೊಂದು ಅನುಕೂಲತೆ ಸವಲತ್ತುಗಳನ್ನು ಪಡೆಯಬೇಕಾದಾಗ ಮಾತ್ರ ನೋಂದಣಿ ಅವಕಾಶ ಇರುತ್ತೆ, ಅಂದರೆ ಅವಶ್ಯಕತೆ ಇರುತ್ತೆ. ಸರ್ಕಾರದಿಂದ ಸೌಲಭ್ಯವನ್ನು ಪಡ್ಕೊಳ್ತಿಲ್ಲ RSS. ಅನೇಕ ಖಾಸಗಿ ಸಂಘ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇಂದಿಗೂ ಕೂಡ ನೋಂದಣಿ ಮಾಡಿಕೊಳ್ಳದೇ ಅಸ್ತಿತ್ವದಲ್ಲಿವೆ. ನೋಂದಣಿಯಾಗದ ಖಾಸಗಿ ಸಂಘ ಸಂಸ್ಥೆಗಳಿಗೂ ಕೂಡ ಆದಾಯ ತೆರಿಗೆ ಕಾನೂನಲ್ಲಿ ಖಾಯಂ ಖಾತೆ ಸಂಖ್ಯೆ ಹೊಂದೋದಕ್ಕೆ ಅವಕಾಶ ಇದೆ. ಇದು ಗೊತ್ತಿಲ್ವಾ ನಿಮಗೆ? ತಮ್ಮ ವರ್ಷಾವಧಿ ಲೆಕ್ಕಪತ್ರ ಸಲ್ಲಿಸೋದಕ್ಕೂ ಅವಕಾಶ ಇದೆ. ಇದೆಲ್ಲವನ್ನು ನೆನಪಿಸಿ ಟೈಟ್ ಸ್ಲ್ಯಾಪ್ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿರೋದು ಒಂದು ಅರ್ಥವೇ ಇಲ್ಲದ, ಲಾಜಿಕ್ಕೇ ಇಲ್ಲದ, ಕಾನೂನುಬದ್ಧವಲ್ಲದ, ಮಾನ್ಯತೆ ಇಲ್ಲದ ಸುಮ್ಮನೆ ಕಾಡು ಹರಟೆ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿಯೇ ತಿರುಗಿಸಿ ಕೊಟ್ಟಿದ್ದಾರೆ. ಸರ್ಕಾರಿ ಸವಲತ್ತು ಬೇಕಾದಾಗ ಮಾತ್ರ ನೋಂದಣಿ ಕಡ್ಡಾಯ ಆಗಿರುತ್ತೆ, ಯಾವುದೇ ರೀತಿಯಲ್ಲಿ ಸೌಲಭ್ಯ ಬಯಸಿದರೆ. ಕಾನೂನು ದೃಷ್ಟಿಯಲ್ಲಿ ಒಂದು ಕಾನೂನು ವ್ಯಕ್ತಿತ್ವವನ್ನು ಪಡೆಯುತ್ತೆ. ರಿಜಿಸ್ಟ್ರೇಷನ್ ಆದಾಗ ಅವರು ಸರ್ಕಾರದಿಂದ ತಗೊಳ್ಬೇಕು ಅಂದಾಗ ಸದಸ್ಯರ ಜವಾಬ್ದಾರಿಗಳು ನೋಂದಣಿಯಾಗದ ಸಂಘ ಸಂಸ್ಥೆಗಳ ಸದಸ್ಯರಿಗಿಂತ ನೋಂದಣಿ ಆಗಿರುವಾಗ ಬೇರೆ ಇರುತ್ತೆ. ಆ ಕೇಸ್ ಇದ್ದಲ್ಲಿ ಅವ್ರು ಮಾಡ್ಕೊಳ್ತಾರೆ, ಅಪೇಕ್ಷೆ ಪಟ್ಟಲ್ಲಿ ನೋಂದಣಿ ಮಾಡ್ತಾರೆ. ಅವ್ರು ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅಂತ ಹೇಳಾಗಿದೆ. ಸೊ ಈಗ ನಿಮ್ಮದು ಏನು ಸಮಸ್ಯೆ ಅಂತ ಕೇಳ್ತಿದ್ದಾರೆ. ಮತ್ತು ಮೋಹನ್ ಭಾಗವತ್ ಅವರು ಒಂದು ವಿಷಯ ನೆನಪಿಸಿದ್ದಾರೆ. ನೆಹರು ಅವರು RSS ಬ್ಯಾನ್ ಮಾಡಿದರು, ಆಮೇಲೆ RSSಗೆ ರಿಟರ್ನ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ, ಆಮೇಲೆ ಬ್ಯಾನನ್ನು ಲಿಫ್ಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ ರೆಕಾರ್ಡ್ಗೆ ಹೋಗಿದೆ RSS ಬ್ಯಾನ್ ಮಾಡಿದ್ದು ಮತ್ತು ರಿಟರ್ನಲ್ಲಿ ತೊಗೊಂಡಿದ್ದು. RSSನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನೆಹರು ಅವ್ರು ಕೇಳೇ ಇರಲಿಲ್ಲ.
ಬ್ಯಾನ್ ಮಾಡಿದ್ರು, ರಿಟರ್ನ್ ಡಾಕ್ಯುಮೆಂಟ್ ತೊಗೊಂಡ್ರು. ಸೊ RSSನ ಇರುವಿಕೆಗೆ ಸಾಕ್ಷಿ ಇದೆ. RSS ಬ್ಯಾನ್ ಮಾಡ್ತಾರೆ ಅಂದರೆ ಇದ್ರಷ್ಟೇ ಬ್ಯಾನ್ ಮಾಡೋಕ್ಕಾಗೋದು, ಇಲ್ಲದೆ ಇರೋದನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. RSS ಏನು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿರಲಿ, ನೆಹರು ಅವ್ರ ಕಾಲದಲ್ಲಿರಲಿ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿರಲಿ, ಯಾರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಅಂತ ಕೇಳೇ ಇಲ್ಲ. ಯಾಕಂದರೆ ಕಾನೂನಲ್ಲಿ ಅದಕ್ಕಿರುವಂಥ ಅವಕಾಶ ಅವ್ರಿಗೆಲ್ಲ ಇತ್ತು, ಪರಿಜ್ಞಾನ ಇತ್ತು, ಕೇಳಿಲ್ಲ. ಚಟುವಟಿಕೆಗಳನ್ನು ನಿಯಂತ್ರಿಸೋದಕ್ಕೆ ನೋಡಿದ್ರು, ಬ್ಯಾನ್ ಮಾಡಿದ್ರು, ಸೈದ್ಧಾಂತಿಕ ಸಂಘರ್ಷಗಳಾದವು, ಅದು ಮತ್ತೆ ಬ್ಯಾನನ್ನು ಲಿಫ್ಟ್ ಮಾಡಿದ್ರು. ಇಂಥದ್ದಾಗಿದೆ ಬಿಟ್ಟರೆ ಒಬ್ಬರನ್ನು ಇನ್ನೊಬ್ಬರು ರಾಜಕೀಯವಾಗಿ ದ್ವೇಷ ಮಾಡುವ, ಟಾರ್ಗೆಟ್ ಅಂತಹ ಕೆಲಸಗಳಾಗಿವೆ ಬಿಟ್ಟರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಯಾರೂ ಕೇಳಿಲ್ಲ. ಯಾಕಂದರೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಮೋಹನ್ ಭಾಗವತ್ ಅವರು ಮಾತಾಡಿದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ನಾವು ಹಿಂಗೆ ಇರ್ತೀವಿ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಹೋಗಿ ಅಂತ ಉತ್ತರ ಕೊಟ್ಟಿದ್ದು ಆಗಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಆವಾಗೇನೋ ಕಲಬುರಗಿ ದೊಣ್ಣೆ ಬೀಸೋದು, ಇದು ಪಥಸಂಚಲನಕ್ಕೆ ಅವಕಾಶ ಕೊಡಲ್ಲ ಅಂತೆಲ್ಲ ಹೇಳಿ ಸ್ವಲ್ಪ ಸದ್ದು ಮಾಡಿದ್ರು. ಅದನ್ನೇ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕ್ಕೆ ಟ್ರೈ ಮಾಡಿ ಈಗ ಫ್ಲಾಪ್ ಶೋ ಆಯಿತಾ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿಯೇ ಈಗ ಭಾರಿ ಹಿನ್ನಡೆ ಉಂಟಾಗಿದೆ. ಅದೇನು ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರು ಹಾಗಾದರೆ ಅನ್ನುವ ಈ ಸವಾಲಿಗೆ, RSSನ ಈ ಸವಾಲಿಗೆ ಹೆಂಗೆ ಜವಾಬು ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? ಬ್ಯಾನ್ ಮಾಡಿ ತೋರಿಸ್ತಾರಾ ಅಥವಾ ಯಾವುದಾದ್ರೂ ಆ್ಯಕ್ಷನ್ ತೊಗೊಂಡು RSSನ್ನು ಕಟ್ಟಿ ಹಾಕ್ತಾರಾ? ಕಾದು ನೋಡಬೇಕು. ಹಠಕ್ಕೆ ಬಿದ್ದಂಗೆ ಕಾಣಿಸ್ತದೆ ಪ್ರಿಯಾಂಕ್ ಖರ್ಗೆ ಅವರು, ನಾನು ಏನಾದರೂ ಒಂದು ಮಾಡಲೇಬೇಕು, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಬೇಕು ಅಂತ. ಆ ಹಠ ಗೆಲ್ಲತ್ತೋ ಸೋಲತ್ತೋ ಕಾದು ನೋಡಬೇಕು. ಕೇರಳದಲ್ಲಂತೂ ಅಲ್ಲ ಹಾಗೆ ಆಗಿದೆ. ವಿ ಡಿ ಸತೀಶನ್ ಅವರು ಕ್ರಮ ತಗೊಳ್ತೀವಿ VCಗಳ ಮೇಲೆ RSS ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೋದರು. ಕಾನೂನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲದೆ ಕ್ರಮವನ್ನು ಕೈ ಬಿಡಬೇಕಾಯ್ತು. ಆಮೇಲೆ ಕ್ರಮ ತಗೊಳ್ಳೋಕ್ಕಾಗಲಿಲ್ಲ. ಕ್ಷಮೆ ಕೇಳಿ ಅಂತ ಹಠ ಹಿಡಿದ್ರು ಅವರು. ಕ್ಷಮೆ ಕೇಳಿ ಅನ್ನೋದು ಹೇಳೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಸೊ RSS ಕೆಣಕೋದಕ್ಕೆ ಹೋಗಿ ಅಲ್ಲಿ ಮುಜುಗರ ಆಯಿತು, ಸುಮ್ಮನೆ ಅನವಶ್ಯಕ ಕೆಣಕೋದಕ್ಕೆ ಹೋಗಿ. ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅಂಥದ್ದೇ ಪರಿಸ್ಥಿತಿ ಬರ್ತಿದೆ. ಯಾಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.